ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಜುಕ್ಕಿ ಸೇವಿಂಗ್ಸ್ ಇಂಡಸ್ಟ್ರಿಯಲ್ ಮಿಷಿನ್ ಬಗ್ಗೆ ಒಂದು ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಇದರ ಸ್ಪೀಡ್ ಆಗಿರ್ಬೋದು, ಸ್ವಿಚ್ ಕ್ವಾಲಿಟಿ, ಯಾಕೆ ಈ ಟೈಲರಿಂಗ್ ಮಿಷಿನ್ಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈ ಒಂದು ಜುಕ್ಕಿ ಮಿಷಿನು. ಸೊ ಯಾರು ನೋಡಿದ್ರು ಜುಕ್ಕಿ ಮಿಷಿನ್ ಯಾಕೆ ಸೆಲೆಕ್ಟ್ನ ಮಾಡ್ತಾರೆ, ಯಾರಿಗೆ ಬೆಸ್ಟು, ಸೊ ಇದರಲ್ಲಿ ಯಾವ್ಯಾವ ಬಟ್ಟೆಗಳನ್ನು ಹೊಲಿಗೆ ಹಾಕ್ಕೊಳ್ಬೋದು, ಸೊ ಪ್ರೈಸ್ ಏನು ಬೀಳುತ್ತೆ, ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ಜುಕ್ಕಿ ಮಿಷಿನ್ಸ್ ಅಂದರೆ ಯಾಕೆ ಇಷ್ಟ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಅದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡಿ. ಇನ್ನು ಮೊದಲನೇದಾಗಿ ಸೊ ಯಾರಾದರೂ ಬ್ಲೌಸ್ ಹೊಲಿಯೋರಾಗಿರ್ಬೋದು ಅಥವಾ ನಿಮಗೆ ಪ್ಯಾಂಟ್ ಶರ್ಟ್ ಹೊಲಿಯೋರಾಗಿರ್ಬೋದು, ಯಾವುದಾದ್ರೂ ಒಂದು ಕೆಲಸ ಮಾಡಿ. ಸೊ ಯಾವುದೇ ಒಂದು ಶಾಪಲ್ಲಿ ಹೋಗಿ ನೋಡಿದಾಗಲೂ ಕೂಡ ನಮಗೆ ಬಂದುಬಿಟ್ಟು ಈ ಒಂದು ಪವರ್ ಮಿಷಿನ್ಸ್ಗಳು ಜುಕ್ಕಿ ಆಗಿರ್ಬೋದು, ಜಾಕ್ ಆಗಿರ್ಬೋದು, ಸೊ ಉಷಾ ಆಗಿರ್ಬೋದು ಇರುತ್ತೆ. ಪವರ್ ಮಿಷಿನ್ ಯಾಕಂದರೆ ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತೆ. ಸೊ ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸ್ಬೋದು. ಸೊ ನೀವು ಒಂದು ಗಾರ್ಮೆಂಟ್ಸ್ಗೆ ಹೋದರೂ ಕೂಡ ಸೊ ಇಷ್ಟು ನಾವು ಕ್ಲಿಯರ್ ಮಾಡಬೇಕು ಅಂತ ಇರುತ್ತೆ, ಇಷ್ಟು ಒಂದು ಬಟ್ಟೆಗಳನ್ನ ಇಷ್ಟು ನಾವು ಇವತ್ತು ಪ್ರೊಡಕ್ಷನ್ ಕೊಡಬೇಕು ಅಂತ. ಸೊ ಅದನ್ನು ಪ್ರೊಡಕ್ಷನ್ ಕೊಡಬೇಕು ಅಂತ ಅಂದರೆ ಸೊ ನಮ್ಗೆ ಅಷ್ಟು ಬೇಗ ಸ್ಪೀಡ್ ತುಂಬ ಇಂಪಾರ್ಟೆಂಟು. ಸೊ ನಮ್ಗೆ ಆ ಟೈಮ್ ಪಿಕಪ್ ಮಾಡಬೇಕು ಅಂತಂದರೆ ಈ ಪವರ್ ಮಿಷಿನ್ಗಳಲ್ಲೇ ಸಾಧ್ಯ. ಸೊ ಹಾಗಾಗಿ ಈ ಥರ ಪವರ್ ಮಿಷಿನ್ಸ್ಗಳನ್ನು ಸಿಕ್ಕಾಪಟ್ಟೆ ಇವಾಗ ಕಲ್ಸ್ಕೊಡೋಕ್ಕೂ ಕೂಡ ಟೈಲರಿಂಗ್ನ ಕಲ್ಸ್ಕೊಂಡು ಕೊಡೋಕ್ಕೂ ಕೂಡ ಈ ಒಂದು ಜುಕ್ಕಿ ಜಾಕ್ ಮಿಷಿನ್ಗಳನ್ನ ತೊಗೊಳ್ತಾ ಇದ್ದಾರೆ. ಯಾಕಂತಂದರೆ ಸೊ ಲೆಗ್ ಮಿಷಿನಲ್ಲೂ ಕೂಡ ಕಲಿಯೋರು ತುಂಬ ಜನ ಇದ್ದಾರೆ. ಸೊ ಬಟ್ ಪವರ್ ಮಿಷಿನಲ್ಲಿ ಕಲಿದ್ರೆ ಈಸಿ ಆಗುತ್ತೆ ಬೇಗ ನಮಗೆ, ಯಾಕಂದರೆ ತುಂಬ ಕೆಲಸ ಇರುತ್ತೆ. ಇವಾಗ ಅವ್ರಿಗೆ ಹೇಳ್ಕೊಡೋರ್ಗೂ ಕೂಡ ಸೊ ಅವ್ರಿಗೂ ಕೂಡ ಕೆಲಸ ಇರುತ್ತೆ. ಸೊ ಬೇಗ ಕಲ್ತ್ಕೊಂಡ್ರೆ ಸೊ ನಮಗೆ ಸೇರಿಸ್ಕೊಳ್ಳೋಣ, ನಮ್ಮ ಜೊತೆಗೆ ಬ್ಲೌಸ್ ಹೊಲ್ಕೊಂಡು ಹೋಗಲಿ ಅಂತ ಕೂಡ ಎಷ್ಟೊಂದು ಜನ ಮೈಂಡ್ ಸೆಟ್ ಇರುತ್ತೆ. ಸೊ ಎಷ್ಟು ಬೇಗ ಅವ್ರು ಕರೀತಾರಲ್ವ, ಸೊ ಅಷ್ಟು ಬೇಗ ಅವ್ರಿಗೆ ಬೇಗ ಪ್ರಾಪರಾಗಿ ಕಲಿಯೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಸೊ ಒಂದು ಪವರ್ ಮಿಷಿನ್ ನಮಗೆ ಒಂದು ದಾರಿ ಹೋಗ್ತಾ ಇದೆ ಅಂತಂದಾಗ, ಕಲ್ಲು ಮುಳ್ಳು ಇದೆ ಅಂತಂದಾಗ ನಾವು ಅದನ್ನು ಬಿಟ್ಟುಬಿಟ್ಟು ನಾವು ಸೈಡ್ ಅಂತ ಹೋಗ್ತೀವಿ. ಸೊ ಒಳ್ಳೆ ದಾರಿ ಹುಡುಕ್ತೀವಿ. ಸೊ ಇದು ಕೂಡ ಅಷ್ಟೇ, ಒಂದು ಜುಕ್ಕಿ ಮಿಷಿನ್ ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಒಂದು ತೊಂದರೆ ಆಗೋದಾಗಿರ್ಬೋದು, ತುಂಬ ಸ್ಪೀಡಾಗಿ ಹೋಗ್ತಾ ಇರಬೇಕು. ಸೊ ಜಸ್ಟ್ ಮೂವ್ ಮಾಡ್ತಾ ಇರಬೇಕು, ನಾವು ಬಟ್ಟೆ ಹೋಗ್ತಾ ಇರಬೇಕು. ಸೊ ಬೇಗ ಫಿನಿಶ್ ಆಗುತ್ತೆ, ಅವಾಗ ನಾವು ರಿಸ್ಕ್ ಅನಿಸಲ್ಲ. ಸೊ ಟೈಮ್ ಇವಾಗ ಕರೆಕ್ಟಾಗಿ 2 ಗಂಟೆನಾ, ಸೊ ಇವಾಗ 3 ಗಂಟೆ ಒಳಗಡೆ ನಾನು ಒಂದು ಬ್ಲೌಸ್ ಕ್ಲಿಯರ್ ಮಾಡಬೇಕು. ಸೊ ಆ ಪವರ್ ಮಿಷನಲ್ಲಿ ಆ ಕೆಪಾಸಿಟಿ ಇದೆ. ಒಂದು ಬ್ಲೌಸ್ನ 1 ಅವರಲ್ಲಿ ನಾನು ಕಂಪ್ಲೀಟ್ ಮಾಡೋದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ರೆ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅದೇ ನೀವು ಲೆಗ್ ಮಿಷಿನಲ್ಲಿ ಸೊ ಆ ಥರ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ಸೊ ಎಲ್ಲ ಹೆಣ್ಮಕ್ಳು ಎಲ್ಲ ಕಡೆ ಯಾವುದೇ ಒಂದು ಗಾರ್ಮೆಂಟ್ಸ್ ಹೋಗಿರಿ, ಎಲ್ಲೇ ಒಂದು ಶಾಪಲ್ಲಿ ಹೋಗಲಿ, ಒಂದು ಪವರ್ ಮಿಷಿನ್ ಅಂತ ಆದರೂ ಸೆಕೆಂಡ್ಸ್ ಅಂತ ಆದರೂ ಇಟ್ಕೊಂಡಿರ್ತಾರೆ. ಸೊ ಬೇಗ ಕೆಲಸ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಇವಾಗ ಪವರ್ ಮಿಷಿನ್ ಒಂದು ಸಿಕ್ಕಾಪಟ್ಟೆ ಲೈಕ್ ಮಾಡ್ತಿದ್ದಾರೆ. ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಪವರ್ ಮಿಷಿನಲ್ಲಿ ಅಷ್ಟು ಫೀಚರ್ಸ್ ಇದೆ, ಅಷ್ಟು ಸೆಕೆಂಡ್ಸಲ್ಲಿ ತೊಗೊಂಡ್ರು ಕೂಡ ನಿಮ್ಗೆ ಅದೇ ಒಂದೊಂದು ನೀಡಲ್ಗೂ ಕೂಡ ನಿಂತ್ಕೊಡುತ್ತೆ ಪವರ್ ಮಿಷಿನು. ಸೊ ನೀವು ಜುಕ್ಕಿ ಮಿಷಿನಲ್ಲಿ ನೀವು ನೋಡ್ಬೋದು, ಹೊಲಿರೋರಿಗೆ ತುಂಬ ಅನುಭವ ಇರುತ್ತೆ. ಸೊ ಒಂದೊಂದು ನೀಡಲ್ಗೂ ಕೂಡ ನಿಂತ್ಕೊಳ್ಳುತ್ತೆ, ಒಂದೊಂದು ನೀಡಲ್ಗೂ ಕೂಡ. ಬಟ್ ಲೆಗ್ ಮಿಷಿನಲ್ಲಿ ಮೋಟರ್ನ ಹಾಕೊಂಡಾಗ ನೀಡಲ್ ನಿಂತ್ಕೊಳ್ಳೋಲ್ಲ, ನಾವು ಇಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ. ಸೊ ಇಷ್ಟೇ. ಸೊ ಕೆಲವರು ಲೆಗ್ ಮಿಷಿನ್ಸ್ನ ಲೈಕ್ ಮಾಡ್ತಾರೆ, ಕೆಲವರು ಪವರ್ ಮಿಷಿನ್ಸ್ನ ಲೈಕ್ ಮಾಡ್ತಾರೆ. ಸೊ ನಮಗೆ ಟೈಮಿಂಗ್ ಪಿಕಪ್ ಆಗಬೇಕು, ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಈಗ 3 ಬ್ಲೌಸ್ ಹೊಲಿಯೋ ಕಡೆ ನಾವು 5 ಬ್ಲೌಸ್ನ ಹೊಲಿಬೇಕು ಅಂತ ಅನ್ನೋರಿಗೆ ಈ ಒಂದು ಜುಕ್ಕಿ ಪವರ್ ಮಿಷಿನು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಇದು ಫೀಚರ್ಸು ಬೆನಿಫಿಟ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಬನ್ನಿ ಇವಾಗ ಜುಕ್ಕಿ ಮಿಷಿನ್ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕಂಪ್ಲೀಟಾಗಿ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಅದಾದಮೇಲೆ ಅದು ಪ್ರೈಸ್ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಂಡು ಕೊಡ್ತೀನಿ. ಸೊ ಬನ್ನಿ ಫಸ್ಟ್ ಅದನ್ನು ಜುಕ್ಕಿ ಮಿಷಿನ್ ತೋರಿಸ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಇವತ್ತು ನಾವು ಟೈಲರಿಂಗ್ ಫೀಲ್ಡ್ನಲ್ಲಿ ತುಂಬ ಫೇಮಸ್ ಆಗಿರುವ ಜುಕ್ಕಿ ಮಿಷಿನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನೋಡೋಣ. ಯಾಕೆ ಹೆಣ್ಮಕ್ಳು ಬ್ಲೌಸ್ ಸ್ಟಿಚಿಂಗ್ ಮಾಡುವವರು, ಬೋಟಿಕ್ ಓನರ್ಗಳು ಈ ಒಂದು ಮಿಷಿನನ್ನೇ ಹೆಚ್ಚು ಇಷ್ಟಪಡ್ತಾರೆ, ಹಾಗೆ ಇದರ ವಿಶೇಷತೆ ಏನು, ದುಬಾರಿ ಇದ್ದರೂ ಜನ ಯಾಕೆ ಖರೀದಿ ಮಾಡ್ತಾರೆ, ಸೊ ಎಲ್ಲದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡೋಣ. ಸೊ ಒಂದು ಬಂದುಬಿಟ್ಟು ನಂಬರ್ 1 ಸ್ಟಿಚ್ ಕ್ವಾಲಿಟಿ ತುಂಬಾ ಸೂಪರ್ ಆಗಿರುತ್ತೆ. ಇನ್ನು ಜುಕ್ಕಿ ಮಿಷಿನಲ್ಲಿ ಹೊಲಿಗೆ ಮಾಡಿದರೆ ಸ್ಟಿಚ್ ತುಂಬ ನೀಟಾಗಿ ಬರುತ್ತೆ. ಇನ್ನು ಬ್ಲೌಸು, ಚೂಡಿದಾರ, ಫಾಲು, ಪೀಕೋ, ಡಿಸೈನರ್ ಡ್ರೆಸ್ಸು, ಬೋಟಿಕ್ ಕೆಲಸ ಇವೆಲ್ಲದಕ್ಕೂ ಪ್ರೊಫೆಷ್ನಲ್ ಫಿನಿಶಿಂಗ್ ಬರುತ್ತೆ. ಅದಕ್ಕಾಗಿ ಕಸ್ಟಮರ್ ಕೂಡ ಜುಕ್ಕಿ ಮಿಷಿನ್ನ ಸ್ಟಿಚಿಂಗ್ ಅಂದರೆ ಟ್ರಸ್ಟ್ನ ಮಾಡ್ತಾರೆ. ಇನ್ನು ಎರಡನೇದಾಗಿ ಸ್ಪೀಡ್ ಕೂಡ ಜಾಸ್ತಿ. ಸೊ ಸಾಮಾನ್ಯ ಮಿಷಿನ್ಗಿಂತ ಜುಕ್ಕಿ ತುಂಬಾ ಫಾಸ್ಟ್ ಇರುತ್ತೆ. ಒಂದು ದಿನದಲ್ಲಿ ಹೆಚ್ಚು ಡ್ರೆಸ್ಸು ಸ್ಟಿಚ್ನ ಮಾಡ್ಕೊಳ್ಬೋದು, ಟೈಮ್ ಸೇವ್ ಆಗುತ್ತೆ, ಹಾಗೆ ಅರ್ನಿಂಗ್ ಹೆಚ್ಚಾಗುತ್ತೆ. ಆದ ಕಾರಣ ಟೈಲರಿಂಗ್ ಬಿಸ್ನೆಸ್ ಮಾಡೋವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಕಡಿಮೆ ಸೌಂಡ್ ಬರುತ್ತೆ. ಇನ್ನು ಜುಕ್ಕಿ ಮಿಷಿನು ತುಂಬ ಸ್ಮೂತಾಗಿ ವರ್ಕ್ ಮಾಡುತ್ತೆ. ಇನ್ನು ಹೆಚ್ಚು ನಾಯ್ಸ್ ಇರೋದಿಲ್ಲ, ಮನೆ ಕೆಲಸ ಮಾಡ್ಬೋದು, ರಾತ್ರಿ ಕೂಡ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಸೊ ಇನ್ನು ಹೆಣ್ಣು ಮಕ್ಕಳಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಇನ್ನು 4ನೇದಾಗಿ ಹೆವಿ ವರ್ಕ್ ಕೂಡ ನಿಮಗೆ ಈಸಿಯಾಗಿ ಮಾಡ್ಬೋದು. ಸಿಲ್ಕು, ಕಾಟನ್ನು, ಜೀನ್ಸು, ಲೈನಿಂಗು ಎಲ್ಲ ಫ್ಯಾಬ್ರಿಕ್ ಕೂಡ ಈಸಿಯಾಗಿ ಸ್ಟಿಚ್ಚಾಗಿ ಮಾಡ್ಬೋದು. ಇನ್ನು ಥ್ರೆಡ್ ಬ್ರೇಕ್ ಕಡಿಮೆ, ಕ್ಲಾತ್ ಜಾಮ್ ಆಗೋದಿಲ್ಲ, ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಸೊ ಇನ್ನು 5ನೇದಾಗಿ ಲಾಂಗ್ ಲೈಫ್ ಮಿಷಿನ್ ಅಂತಲೇ ಹೇಳ್ಬೋದು. ಜುಕ್ಕಿ ಮಿಷಿನ್ ಒಮ್ಮೆ ತೊಗೊಂಡ್ರೆ ಹಲವಾರು ವರ್ಷ ಬಾಳಿಕೆ ಬರುತ್ತೆ. ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಬಾಡಿ ಸ್ಟ್ರಾಂಗು, ಮೋಟರ್ ಪವರ್ಫುಲ್ಲು, ಆದ್ದರಿಂದ ಇನ್ವೆಸ್ಟ್ಮೆಂಟ್ ಸೇಫ್ ಆಗೂ ಇರುತ್ತೆ ಅನ್ನೋ ಫೀಲಿಂಗ್ ಕೂಡ
ನಿಮಗೆ ಬರುತ್ತೆ. ಇನ್ನು ಹೆಣ್ಮಕ್ಳಿಗೆ ಯಾಕೆ ಹೆಚ್ಚು ಇಷ್ಟ ಅನ್ನೋದಾದರೆ ಕಂಫರ್ಟಬಲ್ ಸ್ಟಿಚಿಂಗ್ ಇರುತ್ತೆ, ಇನ್ನು ಕೈಗೆ ಪೇಯ್ನ್ ಇರೋದಿಲ್ಲ, ಈಸಿ ಕಂಟ್ರೋಲು, ಹೊಸಬ್ರು ಕೂಡ ಬೇಗ ಕಲ್ತ್ಕೊಳ್ಬೋದು, ಪ್ರೊಫೆಷ್ನಲ್ ಲುಕ್ ಇರುತ್ತೆ. ಈ ಮಿಷಿನ್ ಇದ್ದರೆ ಬೋಟಿಕ್ ಲೆವೆಲ್ ಕೆಲಸ ಮಾಡ್ಬೋದು, ಹೋಮ್ ಬಿಸ್ನೆಸ್ಗೆ ಬೆಸ್ಟು. ಇನ್ನು ಮನೆಯಲ್ಲೇ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಹೆಚ್ಚು ಅರ್ನಿಂಗ್ ಮಾಡ್ಬೋದು. ಬಿಗಿನರ್ಸು 8,000 ಇಂದ 15,000 ತಿಂಗಳಿಗೆ ಚೆನ್ನಾಗಿ ಸ್ಟಿಚಿಂಗ್ ಬಂತು ಅಂದರೆ 20,000 ಇಂದ 40,000 ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಬೋಟಿಕ್ ಲೆವೆಲ್ ವರ್ಕ್ ಮಾಡಿದರೆ 50,000 ಕೂಡ ನೀವು ಅರ್ನ ಮಾಡ್ಬೋದು. ಇನ್ನು ಫೆಸ್ಟಿವಲ್ ಸೀಸನಲ್ಲಂತೂ ಇನ್ಕಮ್ ಅಂತೂ ಇನ್ನೂ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಇದು ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಇದರಲ್ಲಿ ಬರೀ ಅಡ್ವಾಂಟೇಜಸ್ ಅಲ್ಲ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಇನ್ನು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ. ಇನ್ನು ಒರಿಜಿನಲ್ ಮಿಷಿನ್ ತೊಗೊಳ್ಬೇಕು ಅಂದರೆ ಪ್ರಾಪರ್ ಮೇಂಟೆನೆನ್ಸ್ ಇರಬೇಕು. ಇನ್ನು ಬಿಗಿನರ್ಸ್ಗೆ ಮೊದಲಿಗೆ ಸ್ಪೀಡ್ ಕಂಟ್ರೋಲು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಆದರೆ ಪ್ರಾಕ್ಟೀಸ್ ಆದಮೇಲಂತೂ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಇನ್ನು ಒಟ್ಟಾರೆ ಹೇಳೋದಾದರೆ ಟೈಲರಿಂಗ್ ಫೀಲ್ಡ್ನಲ್ಲಿ ಸೀರಿಯಸ್ ಆಗಿ ಕೆರಿಯರ್ ಮಾಡಬೇಕು ಅನ್ನೋರಿಗೆ ಜುಕ್ಕಿ ಮಿಷಿನ್ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟು. ಸ್ಪೀಡು, ಫಿನಿಶಿಂಗು, ಕ್ವಾಲಿಟಿ ಮತ್ತು ಅರ್ನಿಂಗ್ ಆಲ್ ಇನ್ ಒನ್ ಮಿಷಿನ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಸೆಕೆಂಡ್ ಮಿಷಿನ್ ಆಗಿರುತ್ತೆ. ಸೊ ಕಂಪ್ಲೀಟ್ ಸೆಕೆಂಡ್ ಜುಕ್ಕಿ. ಸೊ ನಿಮಗೆ ಸ್ಟ್ಯಾಂಡ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಎಲ್ಲಾನು ಹೊಸದೇ. ನಿಮಗೆ ಹೆಡ್ ಮಾತ್ರ ಸೆಕೆಂಡ್ಸ್ ಬರುತ್ತೆ. ಸೊ ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಬೇಕು ಅಂತ ಅನ್ನೋರು ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಸೊ ನಾನು ಹೋದ್ಸಲ ನಾವು ಆರ್ಡರ್ ಮಾಡಿದಾಗ 100 ಮಿಷಿನ್ ಆಲ್ಮೋಸ್ಟ್ 2 ಮಂತ್ಸಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದೀವಿ. 100 ಮಿಷಿನ್ಸ್ ಕೂಡ ಸೇಲ್ ಆಗೋಯಿತು. ಸೊ ಇವಾಗ ಮತ್ತೆ ಹೊಸದಾಗಿ ರೀಸ್ಟಾಕ್ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನು ಆರ್ಡರ್ ಕೊಟ್ಟಿದ್ದೀವಿ. ಸೊ ಅದು ಬರೋಕ್ಕೆ ನಮಗೆ ಇನ್ನೂ ತಿಂಗಳಾಗುತ್ತೆ. ಸೊ ಇವಾಗ ಬಂದ್ಬಿಟ್ಟು ಇಷ್ಟು ಮಿಷಿನ್ಸ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಿಷಿನ್ ಬೇಕು ಅಂತನ್ನೋರು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಸೊ ಜಸ್ಟ್ ಇದು ಹೆಡ್ ಮಾತ್ರ ನಿಮಗೆ ಹಳೇದಿರುತ್ತೆ. ಸ್ಟ್ಯಾಂಡ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಎಲ್ಲ ಕೂಡ ಹೊಸದೇ. ನಿಮಗೆ ಬೆಸ್ಟ್ ಫೀಚರಲ್ಲಿ ನಡೀತಾ ಇದೆ. ಇದರಲ್ಲಿ ನಿಮಗೆ ಡೈರೆಕ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇರುತ್ತೆ, ಹಾಗೆ ನಿಮಗೆ ಸರ್ವೋ ಮೋಟರ್ ಕೂಡ ಅವೈಲೇಬಲ್ ಇರುತ್ತೆ. 2 ಥರ ಇರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮ್ಗೆ ಯಾವುದು ಬೆನಿಫಿಟ್ಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಸರ್ವೋ ಮೋಟರ್ ಕೂಡ ಅವೈಲೇಬಲ್ ಇದೆ, ಡೈರೆಕ್ಟ್ ಡ್ರೈವಲ್ಲೂ ಅವೈಲೇಬಲ್ ಇದೆ. ಸೊ 2 ಕೂಡ ಅಮೌಂಟ್ ಅನ್ನೋದು ವೇರಿಯೇಷನ್ ಆಗುತ್ತೆ. ಇವಾಗ ನಾನು ನಿಮಗೆ ತೋರಿಸೋದು ಬಂದ್ಬಿಟ್ಟು ಸರ್ವೋ ಮೋಟರು. ಸೊ ಇದು ಬಂದ್ಬಿಟ್ಟು ನಿಮಗೆ 13,500 ರೂಪಾಯಿಗೆ ಫ್ರೀ ಶಿಪ್ಪಿಂಗು, ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಸೇಮೇ ಇರುತ್ತೆ. ಸೊ ಇದಕ್ಕೂ ಕೂಡ ನಿಮ್ಗೆ ಒಂದು ಒಳ್ಳೊಳ್ಳೆ ಆಫರ್ ಇರುತ್ತೆ. ಸೊ 1 ಲೀಟರ್ ಎಣ್ಣೆ ಬಾಟಲ್ ಆಗಿರ್ಬೋದು, 1 ಪ್ಯಾಕೆಟ್ ಸೂಜಿ, 2 ಬಂದುಬಿಟ್ಟು ನಿಮಗೆ ದಾರ ಸುತ್ಕೊಳ್ಳೋದು ಇದು ಕೊಡ್ತೀವಿ. ಏನು ಕೇಸ್ ಬಾಬಿನ್ ಕೊಡ್ತೀವಿ. ಸೊ 1 ಲೀಟರ್ ಆಯಲ್ಲು, ನೀಡಲ್ಲು, ಹಾಗೆ ಬಾಬಿನ್ನ ಕೊಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಒಂದು ಮಿಷಿನ ತಗೊಳ್ಳೋಕೆ ಕೋಂಬೋ ಸೆಟ್ಟಲ್ಲಿ 13,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತದೆ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ನೀವು ಕರ್ನಾಟಕದ ಒಳಗಡೆ ಇರಿ 13,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ಸೊ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಜುಕ್ಕಿ ಮಿಷಿನು. ಸೊ ಬೇಕು ಅಂತ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಶಾಪಲ್ಲೇ ಬಂದು ವಿಸಿಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಸ್ಕ್ರೀನ್ ನಂಬರ್ನ ಹಾಕಿದ್ದೀನಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಶಾಪ್ಗೆ ಬಂದು ವಿಸಿಟ್ನ ಮಾಡಿ ನೀವು ಕೂಡ ಬೈನ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಹಿಂಗೇನೋ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕ್ಲಿಯರ್ನ ಮಾಡ್ತೀನಿ. ಸೊ ಮಿಷಿನ್ ಮಾತ್ರ ಲಿಮಿಟೆಡ್ ಸ್ಟಾಕ್ ಇದೆ. ಸೊ ಹೋದ್ಸಲ ನನಗೆ ಈ ಸಲ ಅಷ್ಟೊಂದಿಲ್ಲ. ಫುಲ್ಲು ಆಲ್ಮೋಸ್ಟ್ 2 ಮಂತ್ಸಲ್ಲಿ ಎಲ್ಲ 100 ಮಿಷಿನ್ಸ್ ಕೂಡ ಖಾಲಿಯಾಗಿ ಹೋಗಿದೆ. ಸೊ ನಾನು ಹೇಳಿದೆ ಅಲ್ವಾ, ಇದರಲ್ಲಿ ನೀವು ಏನಾದ್ರು ಗಾರ್ಮೆಂಟ್ಸ್ ಓಪನ್ ಮಾಡ್ತೀನಿ, 3 ಮಿಷಿನ್ ಇಟ್ಕೊಂಡು ನಾನು ಟ್ರೇಡಿಂಗ್ ಹೇಳ್ಕೊಂಡು ಕೊಟ್ಟು ಯೂಸ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಬೆಸ್ಟ್ ಇದೆ. ಸೊ ಬರೀ ಇದು ನಮ್ಮ ಸೇಲ್ ಸರ್ವಿಸ್ ಮಾಡೋದು ಅಷ್ಟೇ ಅಲ್ಲ. ಸೊ ನಿಮ್ಗೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ನಮ್ಮ ಕಡೆಯಿಂದ ನಿಮ್ಗೆ ಎಷ್ಟು ಮಿಷಿನ್ಸ್ ಬೇಕು ಅಂದರೂ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. 10 ಅಲ್ಲ 50 ಮಿಷಿನ್ಸ್ ಬೇಕು ಅಂದರೂ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. ನಿಮಗೆ ಏನಾದರೂ ನೀವೇನಾದ್ರು ಎಕ್ಸ್ಟ್ರಾ ಮಾಡ್ಕೊಳ್ತೀವಿ, ಮಿನಿ ಗಾರ್ಮೆಂಟ್ಸ್ ಮಾಡ್ಕೊಳ್ತೀನಿ ಏನಾದರೂ, ಅಥವಾ ನಾನು ಒಂದು ಜನಕ್ಕೆ ಕೆಲಸ ಹೇಳ್ಕೊಂಡು ಕೊಡ್ತೀನಿ, ಮಿಷಿನ್ ನಾನು ಕೂಡ ಸೇಲ್ ಮಾಡ್ತೀನಿ ಅಂತ ಅನ್ನೋರು ಕೂಡ ನಮ್ಮ ಹತ್ರ ಬಂದು ಪರ್ಚೇಸ್ನ ಮಾಡ್ಬೋದು. ಎಲ್ಲ ಥರ ಅವೈಲೇಬಲ್ ಇದೆ. ಸೊ ಇವಾಗ ಲಿಮಿಟೆಡ್ ಸ್ಟಾಕ್. ನಿಮಗೆ ಮಿಷಿನ್ ಬೇಕು ಅಂತ ಅಂದರೆ 50 ಮಿಷಿನ್ ಬೇಕಾ, 100 ಮಿಷಿನ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನೀವು ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.